ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ನಿಮ್ಮ ಲವ್ ಮೆಸೇಜ್‌ಗಳು ಏನಿದೆ ಅನ್ನೋಂಥದ್ದನ್ನ ನೋಡೋಣ. ಇಲ್ಲಿ ಲವ್ ಮೆಸೇಜ್ ಅಂತಾನೆ ರೀಡಿಂಗ್ ತೆಗೆದೆ. ಬಟ್ ಇಲ್ಲಿ ನಿಮ್ಮ ಒಂದು ಸ್ಟ್ರಗಲ್ ಅನ್ನೋದು ತೋರಿಸ್ತದೆ. ಫೈನಾನ್ಷಿಯಲ್ ಸ್ಟ್ರಗಲ್ ತೋರಿಸ್ತಿದೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀರಾ. ಅದು ನೀವು ನಿಮ್ಮ ಪ್ರೀತಿಸ್ತಾ ಇರುವಂಥ ಹುಡುಗ ಅಥವಾ ಹುಡುಗಿಯನ್ನ ಪಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಗಂಡ ಹೆಂಡತಿ ಮದುವೆ ಆಗೋದಕ್ಕಾಗಿರ್ಬೋದು. ಮದುವೆ ಆಗಿರೋರು ನಿಮ್ಮ ಒಂದು ಆ, ಜೀವನದಲ್ಲಿ ಗಂಡ ಹೆಂಡತಿ ಜೊತೆ ತುಂಬ ಪ್ರೀತಿಯಿಂದ ಬದುಕೋದಕ್ಕೋಸ್ಕರ ಫೈನಾನ್ಷಿಯಲಿ ಒಂದ್ಸಲಿ ಸ್ಟೇಬಲ್ ಆಗೋಗ್ಬಿಟ್ರೆ ನನ್ನ ಪ್ರೀತಿಯನ್ನ ಪಡ್ಕೊಳ್ಬಹುದು. ಜೀವನ ಚೆನ್ನಾಗಿರತ್ತೆ. ಸುಖವಾಗಿ ಬದುಕ್ಬೋದು, ಆರಾಮಾಗಿ ಸೆಟಲ್ ಲೈಫ್ನ ಫೀಲ್ ಮಾಡ್ಬೋದು ಅಂತ ತುಂಬ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಎಷ್ಟರ ಮಟ್ಟಿಗೆ ನೀವು ಕಷ್ಟಪಡ್ತಾ ಇದ್ದೀರಾ ಅಂತಂದ್ರೆ, ವಯಸ್ಸಿನಲ್ಲಿದ್ದೀನಿ, ಕೈಕಾಲು ಗಟ್ಟಿಯಾಗಿದೆ, ಈಗ ಕಷ್ಟಪಡ್ದಲೆ ಇನ್ಯಾವಾಗ ಕಷ್ಟಪಡೋದು? ಇವಾಗ ಕಷ್ಟಪಟ್ಬಿಟ್ರೆ ಲೈಫಲ್ಲಿ ಒಂದು ಟೈಮ್ ಬಂದಾಗ ಆರಾಮಾಗಿ ಲೈಫ್ ಲೀಡ್ ಮಾಡಬಹುದು. ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಕಷ್ಟ ಆದ್ರೂ ಪರವಾಗಿಲ್ಲ, ಲೈಫ್ ಸೆಟಲ್ ಆಗಬೇಕು ಅನ್ನೋದು ಮಾತ್ರನೇ ಇವಾಗ ನಿಮಗೆ ತುಂಬ ಸ್ಟ್ರಾಂಗ್ ಆಗಿದೆ ತಲೇಲಿ. ಅದನ್ನು ಕೂಡ ನೀವು ಪ್ರೀತಿಸೋಂಥ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ, ಮತ್ತೆ ಪಡ್ಕೊಂಡಿರೋ ವ್ಯಕ್ತಿನ ಸುಖವಾಗಿ ನೋಡ್ಕೊಳ್ಳೋದಕ್ಕೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಅದಕ್ಕೋಸ್ಕರ ನಿಮ್ಮ ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಅವಶ್ಯಕತೆ ಇದೆ. ನಿಮಗೆ ಆ ದಾರಿ ತಾನಾಗೆ ಸಿಗತ್ತೆ ಅನ್ನೋದನ್ನು ತೋರಿಸ್ತಿದೆ. ನಿಮಗೆ ಹೀಲಿಂಗ್‌ನ ಅವಶ್ಯಕತೆ ಇದೆ. ಸ್ಪಿರಿಚುಯಾಲಿಟಿಲಿ ಗುರು ಹತ್ರ ಪ್ರಾಕ್ಟೀಸ್ ಮಾಡೋದಂದ್ರೇನೆ ಹೀಲಿಂಗ್ ಸೆಷನ್, ಹೀಲಿಂಗ್ ಆಗ್ತಾ ಇರುತ್ತೆ, ಕ್ಲಾಸಸ್ ಅಟೆಂಡ್ ಮಾಡೋದು ಅನ್ನೋದೇನೆ. ಬಿಕಾಸ್ ಒಳಗಿರುವಂಥ ಬ್ಲಾಕೇಜಸ್‌ಗಳೆಲ್ಲ ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇ ಮಾಡ್ತಾ ಇರುವಂಥ ತಪ್ಪುಗಳಿಗೆ ತಿಳ್ಕೊಂಡು, ತಿದ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ, ನಿಮಗೆ ಆ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿರಬಹುದು, ಅದರಿಂದ ಸಿಗುವಂಥ ಹೀಲಿಂಗ್ ಆಗಿರ್ಬೋದು, ಅದರ ಅವಶ್ಯಕತೆ ಇದೆ. ನೀವು ಯಾವುದೇ ಆಗಲಿ, ಯಾರೇ ಆಗಲಿ, ನಾ ಹೇಳೋದು ನನ್ನ ಒಂದು ಅನುಭವದಲ್ಲಿ, ಎಲ್ಲ ಪ್ರಾಬ್ಲಮ್‌ಗಳಿಗೂ ಸೊಲ್ಯೂಷನ್, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಮ್ಮ ಒಳಗಿಂದ ಮಾತ್ರನೇ ಸಿಗುತ್ತೆ. ನಮ್ಮ ಬಗ್ಗೆ ನಮಗೆ ಮಾತ್ರನೇ ಗೊತ್ತಿರೋ ಅಂಥದ್ದು. ನಮ್ಮ ಒಳಗೆ ಇರುವಂಥ ಆ ಪರಮಾತ್ಮನ ಅಂಶವಾದ ಆತ್ಮವನ್ನ ನಾವು ಮುಟ್ಕೊಳ್ಬೇಕು ಅಂತಂದ್ರೆ, ನಮ್ಮ ಒಂದು ಮೈಂಡ್‌ಸೆಟ್, ಮಂಕಿ ಮೈಂಡ್ ಯಾವಾಗಲೂ ಕೂಡ ಮನಸ್ಸು ಕೋತಿ ಥರ. ಒಂದು ನಿಮಿಷ ಇಲ್ಲಿದ್ರೆ ಇನ್ನೊಂದು ನಿಮಿಷ ಅಲ್ಲಿರುತ್ತೆ. ಜಸ್ಟ್ ನೀವು ಇವಾಗ ಕಣ್ಣು ಮುಚ್ಕೊಂಡು ತಾಜ್ ಮಹಲ್‌ನ ಜ್ಞಾಪಿಸ್ಕೊಳ್ಳಿ. ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಮನಸ್ಸು ಅಲ್ಲಿ ಹೋಗಿ ಇಲ್ಲಿ ಬರುತ್ತೆ. ಕಣ್ಮುಂದೆ ತಾಜ್ ಮಹಲ್ ಕಾಣಿಸುತ್ತೆ ಅಷ್ಟೇ. ಅಂದ್ರೆ ಮನಸ್ಸು ಪ್ರತಿಯೊಂದು ಎಲ್ಲದಕ್ಕಿಂತ ಫಾಸ್ಟು. ಸೊ, ಆ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಹಿಡ್ಕೊಳ್ಳೋದನ್ನೇ ಸ್ಪಿರಿಚುವಲಿ ಪ್ರಾಕ್ಟೀಸಲ್ಲಿ ನಾವು ಗುರುಗಳಿಂದ ಕಲಿಯೋದು. ಸೊ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರನೇ ನೀವು ಅನ್ಕೊಂಡಿರುವಂಥ ಗೋಲ್‌ಗಳನ್ನ ನೀವು ಅಚೀವ್ ಮಾಡೋಕ್ಕಾಗೋದು. ಗುರುಗಳು ನಮಗೆ ಹೇಳ್ಕೊಡ್ತಾರೆ ಯಾವಾಗಲೂ ಕೂಡ, ಯಾವುದು ಸರಿ, ಯಾವುದು ತಪ್ಪು, ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬಾರ್ದು. ಗುರಿಯನ್ನ ಹೇಗೆ ಸಾಧಿಸ್ಬೇಕು, ಗುರಿಯನ್ನ ಸಾಧಿಸೋದಕ್ಕೋಸ್ಕರ ನಾವು ಹೇಗೆ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಬೇಕು ಪ್ರತಿ ವಿಷಯದಲ್ಲೂ ಅಂತ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಆ್ಯಂಡ್ ಇದು ಕೂಡ ಹೇಳ್ತಾರೆ, ಗುರಿ ಮುಂದಿರಬೇಕು, ಗುರು ಹಿಂದಿರಬೇಕು, ಅವಾಗ ಮಾತ್ರನೇ ಏನನ್ನಾದರೂ ಅಚೀವ್ ಮಾಡೋಕ್ಕಾಗೋದು ಅಂತ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ದಲೇ ಈ ಒಂದು ಸ್ಟ್ರಗಲ್ ಲೈಫ್ ಏನಿದೆ ಅದು ನಿಮಗೆ ಕ್ಲಿಯರ್ ಆಗೋಲ್ಲ ಅನ್ನೋದನ್ನು ಕೂಡ ತೋರಿಸ್ತಿದೆ. ಯಾಕೆಂದರೆ ನನ್ನ ಗುರು ಸಿಕ್ಕಿದ್ಮೇಲೆ, ನಾನು ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ನನಗೆ ಸಾಲ್ವ್ ಆಗ್ತಾ ಇರೋದು. ಸೊ, ಆದ್ದರಿಂದ ಆ ಅನುಭವದಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟ್ಲಿ ಕ್ಲಿಯರ್ಲಿ ತೋರಿಸ್ತಿದೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟ್ರಗಲ್ ನೀವು ಮಾಡ್ತಾ ಇದ್ದೀರಾ, ತುಂಬ ಕಷ್ಟಪಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಲಿಟ್ರಲಿ ತುಂಬ ಇದು ಮಾಡ್ತಾ ಇದ್ದೀರಾ. ನೀವು ಅಂದ್ಕೊಂಡಿದ್ರನ್ನ ಸಾಧಿಸೋ ಅಂಥ ಒಂದು ಶಕ್ತಿ ನಿಮ್ಮಲ್ಲಿದೆ, ಕ್ಲಿಯರ್ಲಿ ಇದೆ. ಆದರೆ ಅದೇ ನಮ್ಮ ಆತ್ಮಕ್ಕೆ ಪ್ರತಿಯೊಂದನ್ನು ಅಚೀವ್ ಮಾಡುವಂಥ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ನಾವು ಹೇಗೆ ಕಂಡುಕೊಳ್ಬೇಕು ಅನ್ನೋದೇ ಈ ಒಂದು ಜ್ಞಾನ ಅನ್ನುವಂಥದ್ದು ನಮಗೆ ಕೊಡೋದು. ನಿಮ್ಮ ಲೈಫ್ ಖಂಡಿತ ಬದಲಾಗತ್ತೆ. ಯಾವಾಗ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತೀರಾ, ಆಗ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ಕೂಡ ಖಂಡಿತ ಸಾಲ್ವ್ ಆಗುತ್ತೆ. ನಾವು ತುಂಬ ಮನೇಲಿ ಏನಾದರೂ ಯಾರಿಗಾದ್ರೂ ಜಗಳ ಇರ್ಬೋದು, ಅಥವಾ ನಿಮ್ಮ ಒಳಗೇನೆ ನಿಮಗೆ ಯುದ್ಧ ನಡೀತದೆ ಅನ್ನೋದನ್ನು ಕೂಡ ತೋರಿಸ್ತದೆ. 5 ಆಫ್ ವಾಂಡ್ಸ್ ಎರಡನ್ನೂ ಕೂಡ ಹೇಳುತ್ತೆ. ಮೇ ಬಿ ಮನೇಲಿ ಬೇರೆಯವ್ರ ಜೊತೆ ನಿಮ್ಮ ಸಂಬಂಧ ಶಾಂತವಾಗಿದ್ರು,
ನಿಮ್ಮ ಒಳಗೇನೆ ನಿಮಗೊಂದು ಯುದ್ಧ ನಡೀತದೆ. ಇದು ಸ್ಪಿರಿಚುವಲ್ ಟ್ರಾನ್ಸ್‌ಫಾರ್ಮೇಷನ್ ಅಲ್ಲಿ ಇದೆಲ್ಲ ನಾರ್ಮಲ್ ಸೈನ್‌ಗಳು. ಇದೆಲ್ಲ ನಿಮಗೆ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನೀವು ಸ್ಪಿರಿಚುವಲ್ ಟ್ರಾನ್ಸ್‌ಫಾರ್ಮೇಷನ್ ಅನ್ನೋದು ನಿಮಗೆ ಆಗ್ತಾ ಇದೆ ಅನ್ನುವಂಥದ್ದೇನೆ. ಸೊ ಮತ್ತೆ ಕ್ಲಿಯರ್‌ಲಿ ತೋರಿಸ್ತಿದೆ ಇಲ್ಲಿ ಇನ್ನೂನು, ನೀವು ಈ ಒಂದು ಟ್ರಾನ್ಸ್‌ಫಾರ್ಮೇಷನ್ ಮಾಡ್ಕೊಳ್ತಾ ಇರೋದೇ ನಿಮಗೋಸ್ಕರ ಹುಟ್ಟಿರೋ ವ್ಯಕ್ತಿಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಗಂಡ ಅಥವಾ ಹೆಂಡತಿ ಪ್ರೀತಿಯನ್ನ ಪಡೆಯೋದಕ್ಕೋಸ್ಕರ ಅಥವಾ ನಿಮ್ಮ ಲವರ್‌ನ ಮದುವೆ ಆಗೋದಕ್ಕೋಸ್ಕರ. ಹೊಸ ಪ್ರೀತಿಯನ್ನ ಹೊಸ ರೀತಿಯಲ್ಲಿ ಹುಡುಕ್ಕೊಳ್ತಾ ಇದ್ದೀರಾ. ನಿಮ್ಮದೇ ವ್ಯಕ್ತಿಯಲ್ಲಿ ಹೊಸ ಪ್ರೀತಿಯನ್ನ ಹೊಸ ರೀತಿಯಲ್ಲಿ ಹುಡುಕ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಆ್ಯಂಡ್ ನೀವು ಖಂಡಿತ ಇದೇ ರೀತಿಯಲ್ಲಿ ಹೋದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ, ನಿಮ್ಮ ಒಂದು ಆ, ಜೀವನದ ಆಸೆ ಕನಸುಗಳನ್ನ, ಆ ಮ್ಯಾನಿಫೆಸ್ಟೇಷನ್ ಗೋಲ್ಸನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಆದರೆ ನೀವು ತುಂಬಾ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ವಿಷಯಗಳನ್ನ ಮುಚ್ಚಿಟ್ಕೊಂಡಿದ್ದೀರಾ. ಹೊರಗಡೆ ಯಾರ ಹತ್ರ ಹೇಳ್ಕೊಳ್ಳಲ್ಲ. ಒಳಗೆ ನೋವಿದ್ರೂ ಹೊರಗಡೆ ನಗ್ನಗ್ತಾ ಇರುವಂಥ ಒಂದು ಮನೋಭಾವನೆ. ಮೇ ಬಿ ಹೇಳಿದ್ರು ಇವರೆಲ್ಲ ನಂಬುತ್ತಾರಾ? ಸುಮ್ಮನೆ ಆಡ್ಕೊಂತಾರೆ. ಹೇಳಿ ಪ್ರಯೋಜನ ಇಲ್ಲ ಅನ್ನೋಂಥದ್ದು ಇರಬಹುದು. ಕೆಲವ್ರಿಗೆ ಹೇಳಿ ಹರ್ಟ್ ಮಾಡೋದು ಯಾಕೆ ಅನ್ನೋಂಥದ್ದು ಇರ್ಬೋದು. ನಮ್ಮ ಆಸೆ ಕನಸುಗಳು ತುಂಬಾ ದೊಡ್ಡದಾಗಿದೆ ಅಂದ್ರೆ ಎದುರಿಗಿರೋರು ನಗ್ತಾರೆ. ಹೇಳಿ ಏನಕ್ಕೆ ಆಮ್, ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಳ್ಳೋದು ಅಂತ ಅನ್ಕೊಂಡು ಸುಮ್ಮನೆ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇರುತ್ತೆ. ಸೊ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ಆದರೆ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಮುಖಾಂತರ ಹೋದರೆ, ನಿಮ್ಮ ಇನ್ನರ್ ವರ್ಕ್ನ ತುಂಬ ಚೆನ್ನಾಗಿ ನೀವು ಮಾಡ್ಕೊಂಡು ಹೋದರೆ ಖಂಡಿತ ನಿಮಗೆ ನೀವು ಅನ್ಕೊಂಡಂಥ ಸಕ್ಸಸ್ ಅನ್ನೋದು ನಿಮಗೆ ಸಿಕ್ಕತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ನಿಮ್ಮ ಲವ್ ಲೈಫ್ ಸೆಟ್ ಆಗತ್ತೆ. ಆಮ್, ನೀವು ಅನ್ಕೊಂಡಂಥ ನೇಮ್ ಫೇಮನ್ನ ಸಂಪಾದನೆ ಮಾಡ್ತೀರಾ. ಇವತ್ತವರೆಗೂ ನಿಮಗೆ ಯಾರ್ಯಾರು ನೀವು ಇಷ್ಟೇನಾ, ನೀನು ಯೋಗ್ಯತೆ ಇಷ್ಟೇನಾ ಅಂತೆಲ್ಲ ನಿಮ್ಮನ್ನ ಹಂಗಸಿದ್ರು, ಅಣಗಿಸಿದ್ರು, ಅದು ಫ್ಯಾಮಿಲಿಯವರಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಅನ್ಕೊಂಡಿರ್ತೀವಲ್ಲ ಅಂಥವ್ರಲ್ಲಾಗಿರಬಹುದು, ಅಥವಾ ಎಲ್ಲಾದರೂ ಹೋಗಿರಬಹುದು, ಯಾರಾದರೂ ಆಗಿರಬಹುದು, ಎಲ್ಲಾದರೂ ಆಗಿರಬಹುದು. ನಿಮಗೆ ನಿಮ್ಮನ್ನ ಇಷ್ಟೇನಾ ನೀನು ಅಂತ ನಿಮ್ಮನ್ನ ತುಚ್ಛವಾಗಿ ನೋಡಿದವರು ಕೂಡ ನಿಮ್ಮನ್ನ ನಾನು ಹಾಗನ್ಕೋತಾ ಇದ್ದೆ, ನೋಡಿದ್ರೆ ಇಷ್ಟೊಂದೆಲ್ಲ ಮಾಡಿ ತೋರಿಸಿದ್ರು ಅನ್ನೋ ಲೆವೆಲಲ್ಲಿ ನೀವು ಬೆಳಿತೀರಾ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಬುದ್ಧಿ ನಿಮ್ಮೊಳಗೆ ಇರುವಂಥ ಆ ಬುದ್ಧಿ ಜ್ಞಾನವನ್ನ, ಆ ಆ ಜ್ಞಾನದ ಬಾಗಿಲನ್ನ ತೆರೆದಾಗ ಮಾತ್ರನೇ ಅದು. ಸೊ ಇದೆಲ್ಲ ನೀವು ಅನ್ಕೊಂಡಿದ್ದನ್ನೆಲ್ಲ ಸಾಧಿಸೋಕ್ಕಾಗೋದು. ಅದಕ್ಕೋಸ್ಕರ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಖಂಡಿತ ನಿಮ್ಮ ಲೈಫ್ನಲ್ಲಿ ಸಕ್ಸಸ್ಸು, ಸೆಲೆಬ್ರೇಷನ್ಸ್, ನೀವು ಸಕ್ಸಸ್ ಆದ್ರಿ ಅನ್ನುವಂಥ ಸೆಲೆಬ್ರೇಷನ್ಸ್ನ ನೀವು ನಿಮ್ಮ ಲೈಫ್ನಲ್ಲಿ ಮಾಡ್ತೀರಾ ಅನ್ನೋದನ್ನ ತೋರಿಸ್ತದೆ. ದೆನ್ ಧರ್ಮ ಸಂಕಟದಲ್ಲಿದ್ದೀರಾ. ಯಾವ್ದನ್ನ ಚೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾವ ದಾರಿಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಆ, ಯಾವ ದಾರಿಲಿ ಹೋದ್ರೆ ನಾನು ಅನ್ಕೊಂಡಿದ್ದನ್ನ ನಾನು ಅಚೀವ್ ಮಾಡ್ತೀನಿ ಅನ್ನೋಂಥ ಕ್ಲಾರಿಟಿ ಇಲ್ಲ. ತುಂಬಾನೇ ಒಂದು ಮೈಂಡ್ ಬ್ಲಾಕ್ ಥರ ಆಗಿದೆ ನಿಮಗೆ. ಯಾವ ದಾರಿಲಿ ಹೋಗಿ ನಾನು ಇದನ್ನೆಲ್ಲ ಅಚೀವ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಸ್ಟಕ್ ಫೀಲ್ ಆಗ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಆ್ಯಂಡ್ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿರೋ ಥರ ಇದೆ. ಏನು ಕೂಡ ಕಣ್ಣು ಬಿಟ್ಟಿದ್ರೂ ಸಹ ಏನು ಕೂಡ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ. ನಿಮ್ಮ ಕೈಯಲ್ಲಿ ಆದಷ್ಟು ನಿಮಗೆ ಜನಗಳಿಗೆ, ನಿಮ್ಮ ಸುತ್ತ ಇರೋರಿಗೆ ಅವಶ್ಯಕತೆ, ಅಗತ್ಯ ಎಲ್ಲರಿಗೂ ಇರುತ್ತೆ. ಅರ್ಹತೆ ಕೂಡ ಯಾರಿಗಿರುತ್ತೆ ಅಂಥವ್ರಿಗೆ ಸಹಾಯ ಮಾಡಿ. ಸಹಾಯ ಮಾಡಬೇಕು, ಪುಣ್ಯ ಸಂಪಾದಿಸ್ಕೊಬೇಕು ಅಂತಂದಾಗ ನಾವು ಹಣನೇ ಇನ್ನೊಂದೋ ಮತ್ತೊಂದೋ ದಾನ ಮಾಡಬೇಕು ಅಂತನೂ ಇಲ್ಲ. ನಮ್ಮೊಳಗಿರುವಂಥ ಬುದ್ಧಿ ಜ್ಞಾನವನ್ನು ಕೂಡ ಯಾರು ನಮ್ಮ ಹತ್ರ ಬಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಸಹಾಯ ಕೇಳ್ತಾರೆ, ನಮ್ಮ ಕೈಯಲ್ಲಿ ಆದಂಥ ಸಹಾಯ ಮಾಡಿದ್ರು ಕೂಡ ಅದರಿಂದ ಪುಣ್ಯನೇ ಸಂಪಾದನೆ ಆಗುತ್ತೆ. ಪುಣ್ಯ ಅನ್ನುವಂಥದ್ದು ತುಂಬ ಮುಖ್ಯ. ಅದೇ ನಮ್ಮನ್ನ ಯಾವತ್ತೂ ಕೂಡ ಕಾಯೋದು. ನಮ್ಮನ್ನಾಗಲಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳನ್ನಾಗಲಿ. ನಮಗೆ ಏನಾದರೂ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಂತ ಒಂದು ಟೈಮಲ್ಲಿ ಒಂದು ಕೂದಲೆಳೆಯಲ್ಲಿ ಇದಾಗ್ಬಿಟ್ಟೆ,
ಥ್ಯಾಂಕ್ ಗಾಡ್ ಅಂತೀವಿ, ಅಪ್ಪ ಅಮ್ಮ ಮಾಡಿದ ಪುಣ್ಯ ಅಂತೀವಿ, ನಮ್ಮ ಹಿರೀಕರು ಮಾಡಿದ ಪುಣ್ಯ ಅಂತೀವಿ. ಸೊ ನಾವು ಮಾಡುವಂಥ ಇಂಥ ಆ, ಆ, ಜನಗಳಿಗೆ ನಮ್ಮ ಕೈಲಾದಂಥ ಸಹಾಯ ಮಾಡೋದಿದೆಯಲ್ಲ, ಅದೇ ನಮಗೆ ಪುಣ್ಯ ಫಲವಾಗಿ ನಮ್ಮ ನಮ್ಮ ಲೈಫ್ನಲ್ಲಿ ನಮ್ಮನ್ನಾಗಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ನನ್ನಾಗಲಿ ಕಾಪಾಡ್ತಾ ಹೋಗುತ್ತೆ. ತಂದೆ ತಾಯಿ ಮಾಡಿರೋ, ಹಿರಿಯಕರು ಮಾಡಿರೋ ಪುಣ್ಯನೇ ಇವತ್ತು ನಿಜವಾಗ್ಲೂ ನಾವೆಲ್ಲ ಇಷ್ಟು ಚೆನ್ನಾಗಿರುವಂಥದ್ದು. ಸೊ ಅಂಥ ಸಹಾಯ ಯಾರಿಗೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅದನ್ನು ನೋಡಿಕೊಂಡು ಮಾಡಿ ಅಂತ ಕೂಡ ಇಲ್ಲಿ ಹೇಳ್ತಿದೆ. ಸೊ ಇನ್ನರ್ ವರ್ಕ್ ಕ್ಲಾಸಸ್ ನಾನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಕೂಡ ನಾನು ಡೀಟೇಲಾಗಿ ಹೇಳಿದ್ದೀನಿ. ಅದಕ್ಕೆ ಟೈಮು, ಕಾಲ ಎಲ್ಲ ಕೂಡಿ ಬರಬೇಕು. ಅದೆಲ್ಲ ಭಗವಂತನ ದಯೆ ಅಷ್ಟೇ. ಸೊ ಕೂಡಿ ಬಂದಿದ್ದ ದಿನ ಖಂಡಿತ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ಕಡಿಮೆ ದುಡ್ಡಲ್ಲೇ ನಾನು ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಸೊ ಇದು ಬಾಡಿಯಿಂದ ಸೋಲ್ ಪ್ಯೂರ್ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಖಂಡಿತ ನನ್ನ ಕ್ಲಾಸ್ನ ಅಟೆಂಡ್ ಮಾಡಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಲೈಫ್ ಜರ್ನಿಯನ್ನು ನೀವು ಅಚೀವ್ ಮಾಡ್ಬೋದು. ಸಾರಿ, ಒಂದು ನಿಮಿಷ ನಾನೇ ಬ್ಲ್ಯಾಂಕ್ ಆದೆ. ಇಲ್ಲಿ ನೋಡಿ. ಸೊ ಕ್ಲಾಸಸ್ ಅಟೆಂಡ್ ಮಾಡಿ ನೀವು ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಷನ್ನ ನೀವು ಮಾಡ್ಕೊಳ್ಬಹುದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.